ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳಿಗೆ ಸ್ವಾಗತ. ಇಂದು ಐಪಿಎಲ್ 2025ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯ ದಿನ. ಪ್ಲೇಆಫ್ ಕನಸು ಅಫಿಷಿಯಲಿ ಭಗ್ನವಾಗಿದೆ. ಚೆಪಾಕ್ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಸಿಎಸ್ಕೆ ಗೆಲುವಿನ ಹಾತೊರೆತ ಪುನಃ ಸೋಲಿನ ಅಂಗಳದಲ್ಲಿ ಕೊನೆಗೊಂಡಿತು. ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಚೆನ್ನೈ ತಂಡಕ್ಕೆ ಆರಂಭದಲ್ಲೇ ವೇಗಿಗಳಿಂದ ಬಿಸಿ ಮುಟ್ಟಿತು. ಹರ್ಷದೀಪ್ ಸಿಂಗ್ ಮತ್ತು ಮಾರ್ಕೋ ಯಾನ್ಸನ್ ಅವರು ಮೊದಲೇ ಶೇಖ್ ರಶೀದ್ ಮತ್ತು ಆಯುಷ್ ಮಾತ್ರೆಯ ವಿಕೆಟ್ ಕಬಳಿಸಿ ಸಿಎಸ್ಕೆ ಮೇಲೆ ಒತ್ತಡ ಬಡಿದರು. ಅಲ್ಪ ಸಮಯದ ಆಸರೆಯಾದ ಜಡೇಜಾ ಕೂಡ 17 ರನ್ ಗಳಿಸಿ ಔಟ್ ಆದ ಮೇಲೆ ಚೆನ್ನೈ ಮತ್ತೆ ಪತನದ ದಾರಿಯಲ್ಲಿ ನಡೆಯಿತು. ಆದರೆ ಮಧ್ಯದ ಹಂತದಲ್ಲಿ ಹೀರೋ ಆಗಿ ಹೊರಹೊಮ್ಮಿದವರು ಸ್ಯಾಮ್ ಕುರ್ರನ್. ಕೇವಲ 47 ಎಸೆತಗಳಲ್ಲಿ 88 ರನ್ ಬಾರಿಸಿದ ಅವರು ತಂಡವನ್ನು 190ರ ಪಕ್ಕಕ್ಕೆ ಒಯ್ಯುವ ಪ್ರಯತ್ನದಲ್ಲಿ ಮುನ್ನಡೆಸಿದರು. ಆದರೆ ಅಂತಿಮ ಹಂತದಲ್ಲಿ ಬಂದು ಆಟವನ್ನೇ ಬದಲಿಸಿದ ವ್ಯಕ್ತಿ ಯಾರೆಂದರೆ ಯುಜ್ವೇಂದ್ರ ಚಹಲ್. ಈ ಮಿಸ್ಟರಿ ಸ್ಪಿನ್ನರ್ನ 19ನೇ ಓವರ್ ಚೆನ್ನೈ ಅಭಿಮಾನಿಗಳ ಕನಸಿಗೆ ಕಲ್ಲು ಹಾಕಿದ ಕ್ಷಣವಾಗಿಬಿಟ್ಟಿತು. ಧೋನಿಯಿಂದ ಹಿಡಿದು 3 ಬೌಲರ್ಗಳವರೆಗೆ ಒಂದೇ ಓವರ್ನಲ್ಲಿ 4 ವಿಕೆಟ್ ತೆಗೆದು ಚಹಲ್ ಈ ಸೀಸನ್ನ ಮೊದಲ ಹ್ಯಾಟ್ರಿಕ್ ಸಾಧಿಸಿದರು. ಧೋನಿ ಔಟಾದ ಕ್ಷಣ ಅಭಿಮಾನಿಗಳ ಹೃದಯ ಭಂಗವಾದ ಕ್ಷಣ. ಪಂಜಾಬ್ ತಂಡ 191 ರನ್ಗಳ ಗುರಿಯನ್ನು ತಲುಪುವ ಪ್ರಯತ್ನದಲ್ಲಿ ಇಡೀ ಇನ್ನಿಂಗ್ಸ್ ಹೊಣೆ ಹೊತ್ತವರು ನಾಯಕ ಶ್ರೇಯಸ್ ಅಯ್ಯರ್. 41 ಎಸೆತಗಳಲ್ಲಿ 72 ರನ್ ಗಳಿಸಿ ತಂಡವನ್ನು ಮುನ್ನಡೆಸಿದ ಅವರು ಪಂದ್ಯಶ್ರೇಷ್ಠರಾದರು. ಪ್ರಭ್ ಸಿಮ್ರಾನ್ ಅವರ ಅರ್ಧಶತಕ ಕೂಡ ಪಂಜಾಬ್ ಗೆಲುವಿಗೆ ನೆರವಾದರು. ಕೊನೆಗೆ ಕೇವಲ 2 ಚೆಂಡು ಬಾಕಿ ಇರುವಾಗ ಪಂಜಾಬ್ ಗೆಲುವಿನ ಗುರಿ ತಲುಪಿತು. ಈ ಸೋಲಿನೊಂದಿಗೆ ಚೆನ್ನೈ 10 ಪಂದ್ಯಗಳಲ್ಲಿ ಕೇವಲ 2 ಗೆಲುವು ಪಡೆದು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಉಳಿದ 4 ಪಂದ್ಯಗಳನ್ನು ಗೆದ್ದರೂ ಈಗ ಪ್ಲೇಆಫ್ ಪ್ರವೇಶವೂ ಸಾಧ್ಯವಿಲ್ಲ. ಸಿಎಸ್ಕೆ ಅಭಿಮಾನಿಗಳಿಗೆ ಇದು ಭಾರೀ ನಿರಾಸೆಯ ಕ್ಷಣವಾದರೂ ಪಂಜಾಬ್ ಕಿಂಗ್ಸ್ಗೆ ಇದು ಮುಜುಗರ ತೊಳೆದು ಮೆಲುಕು ಹಾಕುವ ವಿಜಯ. ಇಂತಹ ಈ ರೋಚಕ ಪಂದ್ಯದಲ್ಲಿ ಯಾವ ಕ್ಷಣ ನಿಮಗೆ ಹೆಚ್ಚು ಭಾವುಕತೆಯಿಂದ ನೆನಪಾಯಿತು? ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೀನಿ.